ಬೆಳ್ಳಂಬಳಿಕೆ ಫ್ರೆಶ್ ಅಡಿಗೆ ಮಾಡೋಣ, ಹೊಸ ಹೊಸ ತಿಂಡಿ ತರ ತರ ಅಡಿಗೆ ಕಲಿತು ಅಡಿಗೆ ಮಾಡೋಣ. ಆರೋಗ್ಯಕರ ರುಚಿಕರ ಹುಳಿಯುಪ್ಪು ಸಿಹಿ ಖಾರ, ಆರೋಗ್ಯಕರ ರುಚಿಕರ ಹುಳಿಯುಪ್ಪು ಸಿಹಿ ಖಾರ, ಘಮಿಸುವ ಮಸಾಲೆ ಖಾರ ಚಟಪಟ ಕಲಿಯೋಣ ಬಾರ. ಎಂಥ ರುಚಿ ಅಮ್ಮ ನಂಗೂ ಸ್ವಲ್ಪ. ಅಮ್ಮ ನಂಗೂ ಸ್ವಲ್ಪ. ದಿನ ದಿನವೂ ಹೊಸ ರುಚಿ ಕಲಿಯುವ ಅಭಿರುಚಿ, ಕಲಿತು ಮಾಡಲು ಬಿಸಿ ಬಿಸಿ ಸವಿಯಲು ನೀವು ಖುಷಿ ಖುಷಿ. ಎಂಥ ರುಚಿ. ಅಮ್ಮ ನಂಗೂ ಸ್ವಲ್ಪ. ಅಮ್ಮ ನಂಗೂ ಸ್ವಲ್ಪ. ಎಂಥ ರುಚಿ ಸವಿ ಸವಿ ರುಚಿ ಘಮಿಸುವ ರಸಪಾಕ. ಎಂಥ ರುಚಿ. ಬಣ್ಣ ನನ್ನ ಒಲವಿನ ಬಣ್ಣ, ನನ್ನ ಬದುಕಿನ ಬಣ್ಣ, ನನ್ನ ಬದುಕಿನ ಬಣ್ಣ. ನೀ ನಕ್ಕರೆ ಹಸಿರು ಉಲ್ಲಾಸದ ಉಸಿರು, ನಿನ್ನಾಸೆಯ ಚಿಲುಮೆಯ ಬಣ್ಣ 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 ನನ್ನ ಒಲವಿನ ಬಣ್ಣ, ನನ್ನ ಬದುಕಿನ ಬಣ್ಣ. ಬಣ್ಣಗಳ ಹಬ್ಬದ ಹೋಳಿ ಹಬ್ಬ, ಬಣ್ಣಗಳ ಹಬ್ಬದ ಶುಭಾಶಯಗಳು ಸಿಂಚನ್. ವೀಕ್ಷಕರೇ ನಮಸ್ಕಾರ. ಆಹಾ ಎಂಥ ರುಚಿ ಕಾರ್ಯಕ್ರಮಕ್ಕೆ ಸ್ವಾಗತ. ಹೋಳಿ ಹುಣ್ಣಿಮೆ ಅಥವಾ ಹೋಳಿ ಹಬ್ಬದ ವಿಶೇಷ ಸಂಚಿಕೆಗೆ ತಮಗೆಲ್ಲ ಪ್ರೀತಿಯ ಸ್ವಾಗತ ಸುಸ್ವಾಗತ. ನಾನು ಪ್ರವೀಣಾ ಕುಲಕರ್ಣಿ. ಹೌದು, ಹೋಳಿ ಹಬ್ಬ ಅಥವಾ ಹೋಳಿ ಹುಣ್ಣಿಮೆ ಅಂದ್ರೆ ನಮ್ಮ ಹಿಂದೂ ಧರ್ಮದ ಚಾಂದ್ರಮಾನ ಪಂಚಾಂಗದ ಪ್ರಕಾರ ವರ್ಷದ ಕೊನೆಯ ಹುಣ್ಣಿಮೆ ಅಥವಾ ಶುದ್ಧ ಹುಣ್ಣಿಮೆ ಅಂತಲೂ ಕರೀತಾರೆ. ಫಾಲ್ಗುಣ ಮಾಸದ ಶುದ್ಧ ಹುಣ್ಣಿಮೆ. ಈ ಹುಣ್ಣಿಮೆ ಅಂದ್ರೆ ಒಂಥರ ವರ್ಷದ ಕೊನೆಯಲ್ಲಿ ಬರುವಂತ ಹುಣ್ಣಿಮೆ. ಎಲ್ಲರೂ ಒಂದು ಹಬ್ಬದ ಒಂದು ಸಂಭ್ರಮದಿಂದ ಆಚರಿಸುವಂತ ಹಬ್ಬ ಇದಾಗಿದೆ. ಯಾಕೆಂದ್ರೆ ಕಾಮದಹನವನ್ನು ಮಾಡ್ತಾರೆ. ರಾಧಾಕೃಷ್ಣನ ಪ್ರೇಮದ ಸಂಕೇತವಾಗಿಯೂ ಕೂಡ ಈ ಹೋಳಿ ಹುಣ್ಣಿಮೆಯನ್ನು ಆಚರಿಸ್ತಾರೆ. ಒಳ್ಳೆಯದನ್ನು ಒಂದು ಸಂಕೇತಿಸುವಂತಹ ಅಥವಾ ಮತ್ತೆ ನಮ್ಮ ದೇಶದ ಏಕತೆಯನ್ನು ಸಾರುವಂತಹ ಒಂದು ಹಬ್ಬವಾಗಿದೆ. ಯಾಕೆಂದ್ರೆ ಈ ಹೋಳಿ ಹುಣ್ಣಿಮೆ ಅಥವಾ ಹೋಲಿ ಹಬ್ಬ ಅಂದ್ರೆ ದೇಶಾದ್ಯಂತ ಉತ್ತರ ಭಾರತದಿಂದ ಹಿಡಿದು ದಕ್ಷಿಣ ಭಾರತವರೆಗೆ ಎಲ್ಲರೂ ಕೂಡ ಸಂಭ್ರಮದಿಂದ ಬಣ್ಣಗಳನ್ನು ಎರಚಿಕೊಂಡು ನಾವೆಲ್ಲರೂ ಒಂದೇ ಅನ್ನುವಂತ ಒಂದು ಮೆಸೇಜ್ ಕೊಡುವಂತ ಹಬ್ಬ ಇದಾಗಿದೆ. ಇಂತಹ ಒಂದು ಸಂಭ್ರಮವನ್ನು ಆಚರಿಸುವಂತ ಹಬ್ಬದ ಜೊತೆಗೆ ರುಚಿ ರುಚಿಯಾದ ತಿಂಡಿ ತಿನಿಸುಗಳು ಪಾನೀಯಗಳು ಇದ್ದೇ ಇರುತ್ತೆ ಅಲ್ವಾ? ಹೌದು. ಹೀಗಾಗಿ ಹೋಳಿ ಹುಣ್ಣಿಮೆಯ ವಿಶೇಷ ಹಬ್ಬದ ಪ್ರಯುಕ್ತ ನಮ್ಮ ಆಹಾ ಎಂಥ ರುಚಿ ಕಾರ್ಯಕ್ರಮದಲ್ಲಿ ಕೂಡ ನಮಗಾಗಿ ವಿಶೇಷ ಅತಿಥಿ, ಈಗಾಗಲೇ ನೀವು ನೋಡಿದ್ದೀರಾ ಹಬ್ಬದ ಹಬ್ಬದ ಸಂಭ್ರಮವನ್ನು ಈಗಾಗಲೇ ಸಿಂಚನ್ ದೀಕ್ಷಿತ್ ಜೊತೆಗೆ ನೋಡಿದ್ದೀರಾ. ಬನ್ನಿ ಕಾರ್ಯಕ್ರಮಕ್ಕೆ ಸಿಂಚನ್ ಸ್ವಾಗತಿಸೋಣ. ಸಿಂಚನ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹೋಳಿ ಹಬ್ಬದ ಶುಭಾಶಯಗಳು ಎಲ್ರಿಗೂ ಕೂಡ. ಹೋಳಿ ಹಬ್ಬದ ಶುಭಾಶಯ. ಬಣ್ಣದ ಹಬ್ಬ ಅಂದ್ರೆ ಎಷ್ಟು ಖುಷಿ ಕೊಡುತ್ತೆ ನಿಮ್ಗೆ? ಸೊ ನನಗೆ ಬಣ್ಣ ಅಂದ್ರೆ ಖುಷಿ. ಯಾಕಂದ್ರೆ ನಾವು ಹೇಗೆ ನಾಟಕದಲ್ಲಿ ಇದರಲ್ಲಿ ನವರಸಗಳಿರುತ್ತೆ, ಸೊ ನಮ್ಗೆ ಎಲ್ಲಾ ತರದ ಬಣ್ಣ ತುಂಬಾ ಮುಖ್ಯ. ಅದರಲ್ಲೂ ಹೋಳಿ ಹಬ್ಬ ಅಂತಂದ್ರೆ ಒಂಥರ ನೀವು ಹೇಳಿದಾಗೆ ದೇಶಾದ್ಯಂತ ಒಂದು ಏಕತೆಯ ಒಂದು ಸಂಕೇತ ಅದು. ಸೊ ತುಂಬಾ ಖುಷಿ ಆಗುತ್ತೆ ಹೋಳಿ ಹಬ್ಬ ಆಚರಣೆ ಮಾಡೋದು. ನಮ್ಮನೇಲಿ ಯಾರು ಆಚರಣೆ ಮಾಡಲ್ಲ, ಬಟ್ ನಾವು ಕಮ್ಯುನಿಟಿ ಫೆಸ್ಟಿವಲ್ ಅಂತ ಆಚರಣೆ ಮಾಡ್ತೀವಿ. ಖಂಡಿತವಾಗಿ. ವೀಕ್ಷಕರೇ, ಹೋಳಿ ಹಬ್ಬದ ವಿಶೇಷ ಸಿಂಚನ್ ದೀಕ್ಷಿತ್ ನಮ್ ಜೊತೆ ಇದ್ದಾರೆ. ಸಿಂಚನ್ ದೀಕ್ಷಿತ್ ಯಾರಿಗ್ ಗೊತ್ತಿಲ್ಲ ಹೇಳಿ, ಎಷ್ಟು ವರ್ಷದಿಂದ ಇಂಡಸ್ಟ್ರಿಯಲ್ಲಿ ಇದ್ದಾರೆ. ಅದ್ಭುತವಾದ ಹಿನ್ನೆಲೆ ಗಾಯಕಿ, ಸೀಮಾ ಅವಾರ್ಡಿ, ಸಾರೆಗಮಪ್ಪ ವಿನ್ನರ್ ಕೂಡ, ಹಿಂದಿ ಸಾರೆಗಮಪ್ಪ ವಿನ್ನರ್ ನ್ಯಾಷನಲ್ ಲೆವೆಲ್. ಈಗ ರಾಜ್ಯಾದ್ಯಂತ ಅಲ್ಲ, ದೇಶಾದ್ಯಂತ ಅಲ್ಲ, ಪ್ರಪಂಚದಾದ್ಯಂತ ಅವರ ಒಂದು ಕಂಠಸಿರಿಯಿಂದ ಜನ ಮೆಚ್ಚಿದ ಹುಡುಗಿಯಾಗಿದ್ದಾರೆ. ಧಾರವಾಡ ಹುಡುಗಿ ಅಂತಾನೆ ಕರ್ಸ್ಕೊತಾ ಇದ್ದಾರೆ. ಬನ್ನಿ ಸಿಂಚನ್, ಹೇಗೆ ಅನಿಸ್ತಾ ಇದೆ ಆಹಾ ಎಂಥ ರುಚಿ ಬಂದು? ತುಂಬಾ ಖುಷಿ ಆಗ್ತಾ ಇದೆ. ಸಂಭ್ರಮ ಸಡಗರ ಆಹಾ ಅಂತ ನಾರ್ಮಲ್ ಆಗೇ ತುಂಬಾ ಇರುತ್ತೆ. ಅಂತದ್ದು ಈ ತರದೊಂದು ಹಬ್ಬದ ವಾತಾವರಣದಲ್ಲಿ ನಾವು ಅಡಿಗೆ ಮಾಡೋದು, ನಿಮಗ್ ತಿನ್ಸೋದು, ಅದೊಂಥರ ಬೇರೆ ತರದ ಸಂಭ್ರಮ. ನಾನು ಯಾವಾಗ್ಲೂ ಹೇಳ್ತೀನಿ, ನಂಗೆ ದೂರದರ್ಶನ್ ಚಾನಲ್ ಒಂಥರ ತವ್ರ ಮನೆ ಇದ್ದ ಹಾಗೆ. ಸೊ ನನಗೆ ನಮ್ಮ ಅಮ್ಮನ ಮನೆಗೆ ಬಂದು ನಾನು ಆಚರಣೆ ಮಾಡ್ದಂಗೆ ಅನ್ಸುತ್ತೆ. ಸೊ ಆಲ್ ಅಚೀವ್ಮೆಂಟ್ಸ್ ಫೀಲ್ ಸ್ಪೆಷಲ್ ಹಿಯರ್. ಹೌದಲ್ವಾ? ಆ ಒಂದು ದೂರದರ್ಶನದ ನಂಟೆ ಹಾಗೆ. ನನ್ನ ಮೊದಲನೇ ನೀವು ಹೇಳಿದ್ರಿ ಹಲವಾರು ವರ್ಷ ಅಂತ, ನಾನು 25 ವರ್ಷ ಕಂಪ್ಲೀಟ್ ಆಗ್ತಾ ಇದೆ ವರ್ಷ. ಅಂಡ್ ನನ್ನ ಜೀವನ ಶುರುವಾಗಿದ್ದೆ ದೂರದರ್ಶನ್ ಕಾರ್ಯಕ್ರಮದಿಂದ. ಸೊ ಖುಷಿ ಆಗ್ತಾ ಇದೆ. ಈ ವರ್ಷದ ಮೊದಲನೇ ಶೋ ಕೂಡ ದೂರದರ್ಶನ್ ಜೊತೆನೆ ಆಗ್ತಾ ಇದೆ ಅಂತ. ಇವಾಗ ನಾವು ಹೋಲಿ ಹಬ್ಬದ ವಿಶೇಷ ನಮ್ಮ ವೀಕ್ಷಕರಿಗೆ ಏನ್ ಮಾಡ್ಕೊಡ್ತಾ ಇದ್ದೀರಾ ನಿಮ್ ಕೈಯಿಂದ?
ಸೊ ನೀವ್ ಹೇಳಿದ್ರಿ ದೇಶಾದ್ಯಂತ ಇದೊಂದು ಸಂಭ್ರಮ ಅಂತ. 2 ಫೇವ್ರೆಟ್ ಡಿಶಸ್ ಹೋಳಿ ಟೈಮಲ್ಲಿ ನಾವು ಮಾಡೋದು. ಒಂದು ठंडाई, ನಮ್ಮ ಹೋಳಿದು ನ್ಯಾಷನಲ್ ಡ್ರಿಂಕ್ ಅಂತಾನೆ ಹೇಳ್ಬೋದು. ಸೊ ರೆಡಿಮೇಡ್ ತುಂಬಾ ಜನ ठंडाई ತಗೋತಾರೆ. ಸೊ ಅದು ಮನೆಯಲ್ಲಿ ಹೇಗೆ ಮಾಡೋದು ಅನ್ನೋದು ಇವತ್ತು ಹೇಳ್ಕೊಡ್ತೀನಿ. ಸೊ ಸೌತ್ ಸ್ಪೆಷಲ್ ಸ್ಟಫ್ಡ್ ಇಡ್ಲಿ, ನಾರ್ತ್ ಸ್ಪೆಷಲ್ ठंडाई ಮಾಡ್ತಾ ಇದೀನಿ. ಓಕೆ, ಸರಿ. ठंडाई ಅಂದ್ರೆ ಏನಿಲ್ಲ ವೀಕ್ಷಕರೇ, ಅದೊಂದು ತಂಪು ಪಾನೀಯ ಅಲ್ವಾ? ಸೊ ಅದಕ್ಕೆ ಏನೇನ್ ಬೇಕು, ಎಲ್ಲ ಸಾಮಗ್ರಿಗಳು ತಯಾರಾಗಿದೆ. ಎಲ್ಲಾ ಸಾಮಗ್ರಿ ತಯಾರಿದೆ, ರೆಡಿ ಟು ಕುಕ್. ನಮಗೆ ಹಾಡಿನ ಜೊತೆಗೆ ಮಾತುಕತೆ, ನಿಮ್ಗೆಲ್ಲ ಜರ್ನಿ ಮತ್ತೆ ಅಡಿಗೆ ಸ್ಪೆಷಲ್. ಸಿಂಚನ್, ಮೊದ್ಲಿಗೆ ಏನೀಗ? ಮೊದ್ಲಿಗೆ 2 ಒಟ್ಟೊಟ್ಟಿಗೆ ಮಾಡೋಣ, ಯಾಕಂದ್ರೆ ठंडाईನೂ ಟೈಮ್ ಹಿಡಿಯುತ್ತೆ, ಇಡ್ಲಿನೂ ಟೈಮ್ ಹಿಡಿಯುತ್ತೆ. ಸೊ ಇಡ್ಲಿ ಅಂದ ತಕ್ಷಣ ಇಡ್ಲಿ ಬ್ಯಾಟರ್ ಮನೇಲಿ ಇರೋದೇ ನಾವು ಉಪಯೋಗಿಸ್ತಾ ಇದೀನಿ. ಸೊ ಮೊದ್ಲಿಗೆ ಇಡ್ಲಿ ಬೇಯಿಸ್ಬೇಕಂದ್ರೆ ನಾವು ನೀರ್ ಕುಕ್ಕರ್ ಆನ್ ಮಾಡ್ಬೇಡ, ಅದ್ ಸಿಮ್ಮಲ್ ಸ್ಟೀಮ್ ರೆಡಿ ಆಗ್ತಾ ಇರ್ಲಿ. ಇದೆಲ್ಲ ಆನ್ ಮಾಡಿರ್ತೀನಿ, ಇದ್ರಲ್ಲಿ ನೀರ್ ಹಾಕಿದೀನಿ, ಸಿಮ್ಮಲ್ ಇಟ್ಬಿಡೋದು, ನೀರ್ ಹಾಕಿ. ಈಗ ಸ್ಟಫ್ಡ್ ಅಂತ ಹೇಳಿದ್ರಿ ಈಗ ಎಲ್ಲ ಇದು. ಅದಕ್ಕೆ ಬೇಕಾಗೋದು ಈಗ ಸ್ಟಫಿಂಗ್. ಓಕೆ, ಸ್ಟಫಿಂಗ್ ಗೆ ಬೇಕಾಗೋದು ಫಸ್ಟ್ ಇಂಗ್ರೀಡಿಯಂಟ್ ನಮ್ದು ಆಲೂಗಡ್ಡೆ. ಇದು ಬೇಯಿಸಿದ ಆಲೂಗಡ್ಡೆ ಆಯ್ತಾ. ಇದು ಎಲ್ಲ ಮನೇಲೂ ಇರುತ್ತೆ. ಅಂಡ್ ಅದೇನೋ ಹೇಳ್ತಾರಲ್ಲ, ಮಕ್ಕಳು ತಿನ್ಲಿಕ್ಕೆ ಒನ್ ಆಫ್ ದ ಫೇವ್ರೆಟ್ ಡಿಶ್. ಸೊ ಇದಕ್ಕೆ ನಾನು ಹೆರ್ದಿದ್ ಕ್ಯಾರೆಟ್ ಹಾಕೊಳ್ತಾ ಇದ್ದೀನಿ. ಸೊ ಇದಕ್ಕೆ ಇದು ನೀರಲ್ಲಿ, ಬಿಸಿನೀರಲ್ಲಿ ಸೋಕ್ ಮಾಡಿದ್ದು, ಒಂಚೂರು ಉಪ್ಪು ಹಾಕಿಟ್ಟಿದ್ದು ಅಷ್ಟೇ ಪೀಸ್ ಅಷ್ಟೇ. ಅಂದ್ರೆ ಬೇಯಿಸಿದ್ದೇನಲ್ಲ ಇದು, ಬೇಯಿಸಿದಲ್ಲ ಅಂದ್ರೆ ಸೊ ವಾರ್ಮ್ ಇರೋದು ಆಲ್ರೆಡಿ ಅರ್ಧ ಬೆಂದ್ ಬಿಟ್ಟಿರುತ್ತೆ ಅಲ್ವಾ, ಇನ್ನೇನು ಇಡ್ಲಿಯಲ್ಲೂ ಆಗುತ್ತೆ. ಓಕೆ ಓಕೆ, ಹಸಿಮೆಣಸಿನ್ಕಾಯಿ, ಮಟರ್ ಆಯ್ತು. ಸೊ ಹಸಿಮೆಣಸಿನ್ಕಾಯಿ ಹಾಕೊಂಡಿದೀವಿ. ದೆನ್ ಇದು ಶುಂಠಿ ನನಗ್ ಬಾಯ್ಕ್ ಬರುತ್ತೆ, ನನಗೆ ಕಟ್ ಮಾಡ್ಕೊಂಡಿನಿ. ಇಷ್ಟ ಇಲ್ದಿರೋರು ಗ್ರೇಟ್ ಮಾಡ್ಕೊಂಡು ಹಾಕೋಬಹುದು. ಬಟ್ ಶುಂಠಿ ಬೇಕು, ಯಾಕಂದ್ರೆ ಅಷ್ಟೊಂದು ಮಟರ್ ಇರೋದ್ರಿಂದ ಅದು ಬೇಕು. ಕೊತ್ತಂಬರಿ, ಅಂಡ್ ಇದ್ರ ಮೇನ್ ಇಂಗ್ರೀಡಿಯಂಟ್ ಇದಕ್ಕೆ ರಸಂ ಪುಡಿ ಆಯ್ತಾ. ರಸಂ ಪುಡಿ ಹಾಕ್ಬೇಕು ಅದಕ್ಕೆ. ಸಾರಿನ ಪುಡಿ, ರಸಂ ಪುಡಿ. ಅಕಸ್ಮಾತ್ ಇಲ್ಲಾಂದ್ರೆ ಬರೀ ಉಪ್ಪು ಖಾರ ಪುಡಿ ಹಾಕಿದ್ರು ಹಾಕೋಬಹುದು. ಬಟ್ ಬೇರೆ ನಾರ್ತ್ ಇಂಡಿಯನ್ ಗರಂ ಮಸಾಲ ಹಾಕಿದ್ರೆ ಬೇರೆನೆ ಆಗ್ಬಿಡುತ್ತೆ ಟೇಸ್ಟ್. ಸೊ ದೆನ್ ಉಪ್ಪು, ಅಂಡ್ ಇದು ಒಂದು ಚೂರು ನಿಂಬೆ. ಸೊ ನೆಕ್ಸ್ಟ್ ಇದನ್ನ ಮ್ಯಾಶ್. ಇದು ನಾವು ಆಲೂ ಪರೋಟ ಹಿಟ್ಟು ಅಥವಾ ಸಮೋಸಾ ಸ್ಟಫಿಂಗ್ ಹಿಟ್ಟು ಉಳಿದ್ರೆ ಏನಾದ್ರು ಉಳಿದ್ರು ಹಿಂಗೆ ಮಾಡ್ಬೋದು. ಸಿಂಚನ್, ಆಗ್ಲೇ ಹೇಳ್ತಿದ್ದೆ ಇಂಡಸ್ಟ್ರಿಯಲ್ 25 ವರ್ಷ ಆಯ್ತು ಹಾಡ್ತಾ, ಎಲ್ಲಾ ತರದ್ದು ಹಾಡಿದೀರಾ, ಎಲ್ಲಾ ತರದ್ದು ವೇದಿಕೆಯಲ್ಲೂ ಹಾಡಿದೀರಾ. ಸೊ ಜರ್ನಿ ಹೇಗ್ ಸ್ಟಾರ್ಟ್ ಆಯ್ತು ಇಲ್ಲಿವರೆಗೆ? ನಿಮ್ ಜರ್ನಿ ಯಾವ ರೀತಿ ನೀವು ಹಂಚ್ಕೊಳಕ್ ಇಷ್ಟಪಡ್ತೀರಾ? ನಂದು ಜರ್ನಿ ಶುರು ಆಗಿದ್ದು 2000 ಇಸ್ವಿಯಲ್ಲಿ. ನಾನು ಹಿಂದಿ ನ್ಯಾಷನಲ್ ಚಾನೆಲ್ ಅಲ್ಲಿ ಒಂದು ಸಚಿನ್ ನಡೆಸ್ಕೊಡ್ತಾ ಇರೋದು ಒಂದು ಅಂತಾಕ್ಷರಿ ಕಾರ್ಯಕ್ರಮ. ನಾನು ಜಸ್ಟ್ ನನ್ನ ಸ್ಕೂಲ್ ಮುಗಿಸಿದ್ದೆ. ಸೊ ನನ್ನ ಸ್ಕೂಲ್ ಮುಗಿಸಿ ನಾನಲ್ಲಿ ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ ಹೋಗಿದ್ದೆ ಬಾಂಬೆ. ಸೊ ಅಲ್ಲಿ ದಟ್ ವಾಸ್ ಮೈ ಫಸ್ಟ್ ಎವರ್ ಟಿವಿ ಅಪಿಯರೆನ್ಸ್, ಚಲ್ತಿಕಾ ನಮ್ ಅಂತಾಕ್ಷರಿ ಅಂತ. ಅದಾದ್ಮೇಲೆ ಏನಾಯ್ತು, ಅದು ಟಿವಿಲೆಲ್ಲ ಬರ್ಲಿಕ್ಕೆ ಶುರು ಆದ ತಕ್ಷಣ ಅದರ ಮುಂಚೆ ದೂರದರ್ಶನಲ್ಲಿ ಶಂಕರ್ ಶಾನ್ಭೋಗ್ ಅವ್ರ ಜೊತೆ 1-2 ಕಾರ್ಯಕ್ರಮಕ್ಕೆ ಬಂದಿದ್ದೆ ಹಾಡ್ಲಿಕ್ಕೆ. ಎಲ್ಲರೂ ನೀವು ಎದೆ ತುಂಬಿ ಹಾಡುವನು ಕಾರ್ಯಕ್ರಮ ಅವಾಗ SP ಸರ್ ನಡೆಸ್ತಿದ್ರು, ಅದಕ್ಕೆ ಯಾಕೆ ಪಾರ್ಟಿಸಿಪೇಟ್ ಮಾಡಬಾರ್ದು ಅಂತ ಕೇಳಿದ್ರು. ಸೊ ಅವಾಗ ಕ್ಯಾಸೆಟ್ ರೆಕಾರ್ಡಿಂಗ್ ಕಳಿಸ್ದೆ, ಸೆಲೆಕ್ಟ್ ಆದೆ. ಬಟ್ ಅಷ್ಟರಲ್ಲಿ ನಾನು ಸೆಕೆಂಡ್ PUC ಬಂದಿದ್ದೆ. ಸೊ ಹಾಗಾಗಿ ಸೆಲೆಕ್ಟ್ ಆದಾಗ ಅನ್ವೇಷಣೆಗೆ ಹೈದರಾಬಾದ್ ಹೋಗ್ಲಿಕ್ಕೆ ಆಗಲಿಲ್ಲ, ಬಿಕಾಸ್ ಎಕ್ಸಾಮ್ ಇತ್ತು ಅಂತ. ಸೊ ದೆನ್ ಎದೆ ತುಂಬಿ ಹಾಡುವೆನು ನೆಕ್ಸ್ಟ್ ಸೀಸನ್ ಅಂತ ಬಂದಾಗ ಅವ್ರು ಕಾಂಪಿಟೇಷನ್ ಅಂತ ಶುರು ಮಾಡಿದ್ರು. ಸೊ ಐ ವಾಸ್ ದ ಫಸ್ಟ್ ಪಾರ್ಟಿಸಿಪೆಂಟ್, ಫಸ್ಟ್ ಎಪಿಸೋಡ್ ಫಸ್ಟ್ ಪಾರ್ಟಿಸಿಪೆಂಟ್ ಅಂಡ್ ಸೀಸನ್ ಫಸ್ಟ್ ವಿನ್ನರ್. ಸೊ ಅಲ್ಲಾದ್ಮೇಲೆ ಒಂದು 2 days ಲೇಟರ್ ಹಿಂದಿ ಸಾರೆಗಾಮ ಆಡಿಷನ್ ಇತ್ತು. ಅಂಡ್ ಐ ರಿಮೆಂಬರ್ ರಾಜಾ ನಾಗೇಂದ್ರ ಮತ್ತೆ SP ಸರ್ ಏನಮ್ಮ ಗೆದ್ರು ಇಷ್ಟ ಯಾಕೆ ಸಪ್ಪಗಿದ್ಯಾ ಅಂದ್ರು. ಸರ್ ಐ ಹ್ಯಾವ್ ಹಿಂದಿ ಸಾರೆಗಾಮ ಆಡಿಷನ್, ಸೋತ್ರೆ ಅಂತ ಭಯ ಅಂತ ಹೇಳಿದೆ. ಅವಾಗ ಇವತ್ ನೀನ್ ಗೆದ್ದಿದ್ಯಾ, ಇದೇ ಕಾಂಪಿಟೇಷನ್ ನಾಳೆ ಆಗಿದೆ, ನೀನ್ ಸೋಲ್ತಿದ್ಯೇನೋ. ಸೊ ಎವ್ರಿ ಡೇ ಇಸ್ ಒನ್ ಸಿಂಗಲ್ ಡೇ. ಸೊ ಪಾರ್ಟಿಸಿಪೇಟ್ ಮಾಡಿದ್ರು. ದೆನ್ ಹಿಂದಿ ಸಾರೆಗಾಮಾಗ ಹೋದೆ ಫಾರ್ ಕಾಲೇಜ್ ಸ್ಪೆಷಲ್ when I won. ಆಮೇಲೆ ನಾನು ಆಕ್ಚುಲಿ ಮ್ಯೂಸಿಕ್ ನ ನಮ್ಮ ಗುರುಜಿ ಗೀತಾ ಹೆಗಡೆ ಅವ್ರ ಹತ್ರ ಸೀರಿಯಸ್ ಆಗಿ ಅಭ್ಯಾಸ ಮಾಡ್ಲಿಕ್ಕೆ ಶುರು ಮಾಡಿದೆ. ಸೊ ದೆನ್ ಮೈ ಜರ್ನಿ ಕಂಟಿನ್ಯೂಡ್ ಅಂಡ್ ಪ್ಲೇ ಬ್ಯಾಕ್ ಎಲ್ಲ ಮಾಡಿ ಹಂಗ ಆಪರ್ಚುನಿಟೀಸ್ ಬರ್ತಾ ಹೋಯ್ತು ಆಕ್ಚುಲಿ. ಸೂಪರ್ ಸರ್. ಈಗ ಹಂಗೆ ಒಂದು ಹಾಡು ಹೇಳ್ಕೊತಾನೆ ಮುಂದೆ ಕಂಟಿನ್ಯೂ ಮಾಡೋಣ.
ತೆರೆದಿದೆ ಮನೆಯೋ ಬಾತಿಥಿ, ಹೊಸ ಬೆಳಕಿನ ಹೊಸ ಗಾಳಿಯ ಹೊಸ ಬಾಳನುತ ಅತಿಥಿ, ಹೊಸ ಬಾಳನುತ ಅತಿಥಿ. ಎಂತ ಮೆಲೋಡಿ ವಾಯ್ಸ್, ಎಂತ ಮೆಲೋಡಿ ಕಂಠ. ಥ್ಯಾಂಕ್ ಯು. ನನ್ನ ಶ್ರೇಯಸ್ ಎಲ್ಲ ನನ್ನ ಎಲ್ಲ ಗುರುಗಳಿಗೆ ಹೋಗ್ಬೇಕು. ಈಗ ನಾನು ಹೆಂಗೆ ಸ್ಟಫಿಂಗ್ ಮಾಡೋದು ಹೇಳ್ಕೊಡ್ತೀನಿ. ಸೊ ಎಲ್ಲಾರ್ಗು ಗೊತ್ತಿರೋ ಹಂಗೆ ಒಂದ್ ಸ್ವಲ್ಪ ಎಣ್ಣೆ ಹಚ್ತಾ ಇದೀನಿ. ಸೊ ನನ್ ಮಗಳಿಗೆ ನಾನು ತುಪ್ಪ ಹಚ್ಬೇಕು, ಯಾಕಂದ್ರೆ ತುಪ್ಪ ಇಲ್ಲದೆ ಅವಳು ಏನು ತಿನ್ನಲ್ಲ. ಸೊ ಯೂಶಲಿ ನಾ ತುಪ್ಪ ಹಚ್ತೀನಿ, ಬಟ್ ಇವತ್ತಿಲ್ಲಿ ಎಣ್ಣೆ ಹಚ್ತಾ ಇದೀನಿ. ಬಟ್ ಫ್ಯಾಮಿಲಿ ಸಪೋರ್ಟ್ ಇರೋದ್ರಿಂದ ಐ ಆಮ್ ಏಬಲ್ ಟು ಪರ್ಸ್ಯೂ ಮೈ ಕರಿಯರ್. ನಾನು ಹೆಮ್ಮೆಯಿಂದ 25 years ಅಂತ ಹೇಳ್ಕೊಡ್ತಾ ಇದ್ದೀನಿ. ಬಟ್ 25 years ಅಲ್ಲಿ ದ ಫುಲ್ ಶ್ರೇಯಸ್ ಗೋಸ್ ಟು ಮೈ ಫ್ಯಾಮಿಲಿ. ಸೊ ದೇ ಸಪೋರ್ಟೆಡ್ ಮೀ. ಈಗ ಇದು ಇಡ್ಲಿ ಹಿಟ್ಟು, ಮನೆಯಾಗಿರೋ ಇಡ್ಲಿ ಹಿಟ್ಟೆ ತಗೊಂಡಿದ್ದೀನಿ. ಸೊ ಈಗ ಇದು ಹಾಕೋ ವ್ಯವಸ್ಥೆ. ಸೊ ಫಸ್ಟ್ ಇಡ್ಲಿ, ಅಡಿಗೆ ಅಂದ್ರೆ ಇಷ್ಟ ಮಾಡಕ್ಕೆ ಸಿಕ್ಕಾಬಿಡಿ. ಸೊ ಖಾನ ಅಂಡ್ ಗಾನ ನನ್ನ ಲೈಫ್ ಅಲ್ಲಿ ಇಲ್ಲ ಅಂದ್ರೆ ದೇರ್ ಇಸ್ ನೋ ಯಾನ. ಖಾನ ಗಾನ ಯಾನ ಅಂತ ಹೇಳಿದ್ರಿ. ಈ ಸಂಸಾರದ ಯಾನದಲ್ಲಿ ಸಂಗೀತ ಗಾನದ ಒಂದು ರಿಯಾಜ್ ಇರ್ಬೋದು. ಯಾವ ರೀತಿ ಇಷ್ಟು ವರ್ಷ ನೀವು ನಡ್ಸ್ಕೊಂಡ್ ಬರ್ತಿದ್ದೀರಾ? ಎಷ್ಟು ಗಂಟೆ ಮಾಡ್ತೀರಾ ರಿಯಾಜ್ ನೀವು? ಈಗ ಹೆಂಗಿದೆ, ಈಗಿನ ಸಿಚುವೇಶನ್ ಹೆಂಗಿದೆ ಅಂದ್ರೆ ನಾವು ಭಾಳ ರಿಯಾಲಿಟಿ ಶೋ ನೋಡ್ತೀವಿ, ಭಾಳ ಜನ ಸಿಂಗರ್ಸ್ ಬರ್ತಾರೆ. ಸೊ ಪ್ರಾಬ್ಲಮ್ ಇಸ್ ರಿಯಾಜ್ ಏನಿದೆ ಅಂದ್ರೆ ಮುಂಚೆ 2-3 hours ಇರ್ತಿತ್ತು, ಆಮೇಲೆ 1 hour ಆಯ್ತು, half an hour ಆಯ್ತು. ನನ್ನ ಮಗಳು ಹುಟ್ಟಿದಾಗ ನಾನು ಹಾಡೋದೇ ನಿಲ್ಸ್ಬಿಟ್ಟಿದ್ದೆ. ಯಾಕಂದ್ರೆ ಅವಳಿಗೆ ನಾನು ಹಾಡಿದ್ರೆ ಅಂದ್ರೆ ಅವಳಿಗೆ ಅಳು ಬರ್ತಿತ್ತು, ಅವಳಿಗೆ ಆ ಫ್ರೀಕ್ವೆನ್ಸಿನೇ ಸೇರ್ತಾ ಇರಲಿಲ್ಲ. ಸೊ ನನ್ನ ರಿಯಾಜ್ ಮೇಜರ್ ಕ್ರೆಡಿಟ್ ಬೆಂಗಳೂರು ಟ್ರಾಫಿಕ್ ಹೋಗ್ಬೇಕು. ಮೈ ಮೇಜರ್ ರಿಹರ್ಸಲ್ ಹ್ಯಾಪನ್ಸ್ ಇನ್ ಬೆಂಗಳೂರು ಟ್ರಾಫಿಕ್ ಜಾಮ್. ಸೊ ಯಾಕಂದ್ರೆ ನನಗೆ ನಾರ್ಮಲ್ ಆಗಿದ್ರೆ ನಂಗೆ ಟ್ರಾಫಿಕ್ ಜಾಮ್ ಟೆನ್ಷನ್ ಆಗಿ ಐ ಮೈಟ್ ಎಂಡ್ ಅಪ್ ಲೂಸಿಂಗ್ ಮೈ ಟೆಂಪರ್. ಸೊ ಎವ್ರಿ ಟ್ರಾಫಿಕ್ ಜಾಮ್ ಐ ಪ್ರಾಕ್ಟಿಸ್. ಅಂಡ್ ನನಗೆ ಯಾವ ಹಾಡು ಗೊತ್ತಿರಲಿ ಗೊತ್ತಿಲ್ಲದೆ ಇರಲಿ, ಇವತ್ತು ಸಾಯಂಕಾಲ ಇಫ್ ಐ ಆಮ್ ಗೋಯಿಂಗ್ ಟು ಪರ್ಫಾರ್ಮ್, ನಾನು ಅಷ್ಟು ಹಾಡು ಮತ್ತೆ ಕೇಳಿ ಅದೆಲ್ಲ ನ್ಯೂಯೆನ್ಸಸ್ ತಿಳ್ಕೊಂಡೆ ನಾನು ಸ್ಟೇಜ್ ಹತ್ತೋದು. ಸೊ ಪ್ರಾಕ್ಟಿಸ್ ಇಸ್ ಸಮಥಿಂಗ್ ವಿಚ್ ಮೆಂಟಲಿ ಆಲ್ಸೋ, ಬರೀ ಕೂತ್ಕೊಂಡು ಸಾರೆಗಮ ಪದ ನಿಸ ಅಲ್ಲ, ಮೆಂಟಲಿ ಆಲ್ಸೋ ಐ ಪ್ರಾಕ್ಟಿಸ್ ಅ ಲಾಟ್. ನಂಗೆ ತುಂಬಾನೇ ಇಷ್ಟ ಆಯ್ತು ಆಕ್ಚುಲಿ ಹೇಳ್ಬೇಕು. ಸೊ ಹಾಗೆ ಪರ್ವಾಡ ಇದನ್ನ ಹಾಕಿದ್ದೆ ಸ್ಟಫಿಂಗ್, ಇದ್ರ ಮೇಲೆ ಹಿಟ್ಟು ಹಾಕ್ತಾ ಇದೀನಿ. ಸೊ ಇದನ್ನ ನಮ್ಮಮ್ಮ ಮಾಡ್ತಾರೆ ಆಕ್ಚುಲಿ ತುಂಬಾ ಚೆನ್ನಾಗಿ. ಅದನ್ನೊಂದು ಪ್ಯಾಟಿ ತರ ಮಾಡ್ತಾರೆ, ಅವ್ರಿಗೆ ಒಂದು ಗುಂಡು ಮಾಡ್ಕೊಂಡು ಉಂಡಿ ತರ ಅದನ್ನ ಮಾಡ್ತಾರೆ. ಬಟ್ ನಾವೆಲ್ಲ ಆಸ್ ಮಚ್ ಎ ಶಾರ್ಟ್ ಕಟ್ ಆಸ್ ಪಾಸಿಬಲ್ ಇದನ್ನ ಇಡ್ತಾ ಇದೀನಿ. ಎಸ್, ಮುಚ್ಚಿಬಿಟ್ಟು ಇದ್ರಾಗ ಬೇಯೋಂಥದ್ದೆಲ್ಲ ಬೆಂದ್ಬಿಟ್ಟದ. ಕ್ಯಾರೆಟ್ ಹೆರ್ದಿರೋದು, ಆಮೇಲೆ ಪೀಸ್ ಇಸ್ ಬ್ಲಾಂಚ್ಡ್, ಆಲೂಗಡ್ಡೆ ಎಲ್ಲ ಬೆಂದಿರೋದಿದೆ. ಮಸಾಲ ಬರೀ ರಸಂ ಪೌಡರ್ ರಾನೆಸ್ ಹೋಗ್ಬೇಕಷ್ಟೇ. ಅಂಡ್ ಅದಾಗೋ ತನಕ ಈಗ ನಾನು ನೆಕ್ಸ್ಟ್ ರೆಸಿಪಿ ಹೇಳ್ತೀನಿ. ಥಂಡಾಯಿ ಇಸ್ ಆಲ್ಸೋ ಒನ್ ಆಫ್ ದ ಡ್ರಿಂಕ್. ಅದ್ರ ಜೋಡಿ ಭಾಂಗ್ ಲೀವ್ಸ್ ನ ಮಿಕ್ಸ್ ಮಾಡಿ ಕೂಡ ಕೊಡ್ತಾರ. ಬಟ್ ನಾನ್ ಇವತ್ತು ಭಾಂಗ್ ಮಾಡ್ತಾ ಇಲ್ಲ, ನಾನು ನಾನ್ ಆಲ್ಕೋಹಾಲಿಕ್ ಥಂಡಾಯಿ ಮಾಡ್ತಾ ಇದ್ದೀನಿ. ಸೊ ಅದಕ್ಕೆ ಇಂಗ್ರೀಡಿಯೆಂಟ್ಸ್ ನೀವೆಲ್ಲಾ ನೋಡಿದ್ರಿ. ಸೊ ಇದಷ್ಟು ಇಂಗ್ರೀಡಿಯೆಂಟ್ಸ್ ಏನಿದೆ, ರೋಸ್ ಪೆಟಲ್, ಆಲ್ಮಂಡ್, ಕ್ಯಾಶು, ನಮ್ ಬಡೆ ಸೊಪ್ಪು, ಗಸಗಸೆ, ಪಿಸ್ತಾ, ನಮ್ ತರ್ಬೂಜ್ ಬೀಜ, ಅಲಿ ಮಿರ್ಚ್, ಮೆಣಸು, ಯಾಲಕ್ಕಿ, ಮತ್ತ ಇದು ಬಿಸಿ ನೀರ್ನಾಗ ನೆನ್ಸಿರೋಂತ ಕೇಸರಿ. ಸೊ ಇದಿಷ್ಟು ಇಂಗ್ರೀಡಿಯೆಂಟ್ಸ್ ನ ನೀವು ನೀರ್ನಾಗ ಒಂದು 5 to 6 hours ಸೋಕ್ ಮಾಡ್ಬೇಕು. ಇದಿಷ್ಟು ಇಂಗ್ರೀಡಿಯೆಂಟ್ಸ್. ಸೊ ಅದನ್ನ ಆಲ್ರೆಡಿ ನಾನು ಏನ್ ಮಾಡಿದೀನಿ, ರಾತ್ರಿ ಮಲ್ಗೋಕ್ ಬೆಸ್ಟ್ ಅಲ್ವಾ. ಸೊ ಇದನ್ನ ನಾನು ಆಲ್ರೆಡಿ ಸೋಕ್ ಮಾಡಿದೀನಿ. ಸೊ ಇದ್ರಲ್ಲಿ ಮೇನ್ ಇಂಗ್ರೀಡಿಯೆಂಟ್ ನೀವು ಯೋಚನೆ ಮಾಡ್ತಿರ್ಬೋದು, ಯಾಲಕ್ಕಿನೂ ಇದೆ, ಕರಿಕಾಳು ಮೆಣಸು ಇದೆ, ಪ್ಲಸ್ ರೋಸ್ ಪೆಟಲ್ ಇದೆ. ಎಲ್ಲಾನು ತಂಪಿಗೋಸ್ಕರನೇ ಹಾಕಿರೋದು. ಅಂಡ್ ರೋಸ್ ಪೆಟಲ್ ಗುಲ್ಕಂದ್, ನೀವು ರೋಸ್ ಪೆಟಲ್ ಡ್ರೈಟ್ ಸಿಕ್ಲಿಲ್ಲ ಅಂದ್ರೆ ನೀವು ಗುಲ್ಕಂದ್ ಯೂಸ್ ಮಾಡಬಹುದು, ರೆಡಿಮೇಡ್ ಗುಲ್ಕಂದ್ ಸಿಗುತ್ತೆ. ಬಟ್ ಮನ್ಯಾಗೆ ಬೆಳೆದಿದ್ ರೋಸ್ ಇದ್ರೆ ಅಂತೂ ಇನ್ನೂ ಚಲೋ ಘಮ ಘಮ ಬರ್ತದೆ ಒಣಗಿಸ್ಬೇಕಾದ್ರೆ, ಅದನ್ನ ಒಣಗಿಸ್ಬೇಕು. ಸೊ ಇದನ್ನ ನಾನು ಏನ್ ಮಾಡ್ತೀನಿ, ಈಗ ಮಿಕ್ಸರ್ದಾಗ ಇದನ್ನ ರುಬ್ಕೋತೀನಿ. ಸೊ ಇದು ಬಟ್ ಇದಕ್ಕೆ ಏನ್ ಮಾಡ್ಬೇಕು ಅಂದ್ರೆ, ನಾವು ಇದನ್ ಮಾಡೋ ಮುಂಚೆ ನಾವು ಒಂಚೂರು ನೀರ್ ತೆಗಿಬೇಕು.
ಜಾಸ್ತಿ ನೀರ್ ಇರಬಾರ್ದು. ನೀರ್ ಇರ್ಬಾರ್ದು. ಸೊ ಪೇಸ್ಟ್ ತರನೇ ಬರ್ಬೇಕು ಅದು, ನೀರ್ ಕಮ್ಮಿ ಇದ್ದು. ಇದು ನೀರ್ ತೆಗೆದು ಬಿಡ್ತಾ ಇದೀನಿ. ಸರಿ ಸರಿ. ಈ ನೀರ್ ಚೆಲ್ಲೋಂಗಿಲ್ಲ. ಸೊ ಇದು ಗಟ್ಟಿ ಉಳಿತದ. ಈಗ ಒಂಚೂರ್ ನೀರಿದ್ರೆ ಆಯ್ತು. ಓಕೆ. ಸೊ ಥಂಡಾಯಿ ಸಮಥಿಂಗ್ ನಾರ್ತ್ ನಾಗ ಎಸ್ಪೆಷಲಿ ಡೆಲ್ಲಿ ಒಳಗ್ ಭಾಳ ಮಾಡ್ತಾರೆ. ಬಿಕಾಸ್ ಅವ್ರಿಗೆ ಶಕಿನೂ ಎಕ್ಸ್ಟ್ರೀಮು, ಚಳಿನೂ ಎಕ್ಸ್ಟ್ರೀಮ್ ಅವ್ರಿಗೆಲ್ಲ. ಎಲ್ಲ ಬ್ಯಾಲೆನ್ಸ್ ಆಗಿರ್ಲಿಕ್ಕೆ. ಸೊ ಎಲ್ಲ ಬ್ಯಾಲೆನ್ಸ್ಗೋಸ್ಕರ ಇಷ್ಟೇ ತಗೋತೀನಿ. ಸೊ ಇದನ್ನ ಈಗ ಮಿಕ್ಸಿ ಜಾರಲ್ಲಿ ರುಬ್ಕೊಳ್ಳೋ ಮುಂಚೆ ಇದಕ್ಕೂ ಪಾಕ್ ಬೇಕು ಆಕ್ಚುಲಿ. ಸೊ ಇದನ್ನ ಆನ್ ಮಾಡೋ ಮುಂಚೆ ಒಂಚೂರು ನೀರ್ ಹಾಕೊಂಡು ಚೂರು ಇದು ಪಾಕ್ ಆಮೇಲೆ ಮಾಡೋದು, ಅಂದ್ರೆ ಆನ್ ಮಾಡೋಂಗಿಲ್ಲ. ಬಟ್ ನಾನು ಇದು ಎಷ್ಟದಲ್ಲ ಈಕ್ವಲ್ ಕ್ವಾಂಟಿಟಿ ಸಕ್ಕರೆ ತಗೋತಾ ಇದ್ದೀನಿ. ಓಕೆ ಓಕೆ. ಒಂದ್ ಬಟ್ಲ ಅದು ಎಷ್ಟು ಡ್ರೈ ಫ್ರೂಟ್ಸ್ ಎಲ್ಲ ನೆನೆಸಿದ್ರೆ ಒಂದ್ ಬಟ್ಲ ಸಕ್ಕರೆ. ಎಸ್, ಇದು ಜಸ್ಟ್ ಮಿಕ್ಸ್ ಮಾಡಿ. ಗ್ಯಾಸ್ ಹಚ್ಚದೆ ಹಚ್ಬೇಡ್ರಿ. ಅದೇ ಹಚ್ಚಲಾರ್ದೆ ಕರಗ್ಬೇಕು ಜಸ್ಟ್ ಒಂದು. ಸೊ ಹಂಗೆ ಇಟ್ಟಿರ್ರಿ. ಓಕೆ. ಸೊ ಈಗ ಇದನ್ನ ನಾನು ಫುಲ್ ಫೈನ್ ಪೇಸ್ಟ್ ಮಾಡ್ಕೋತೀನಿ. ಸರಿ. ಈಗ ಇದಕ್ಕೆ ಬೇರೆ ನೀರ್ ಹಾಕೊಳ್ಳೋಂಗಿಲ್ಲ. ನಾನು ಇದು ತೆಗೆದಿಟ್ಟಿದ್ನಲ್ಲ, ಇದಕ್ಕೆ ಇದೇ ನೀರೇ ಹಾಕ್ಬೇಕಾದ್ರೆ ಇದರಲ್ಲಿ ಎಲ್ಲಾದ್ರದ್ದು ನ್ಯೂಟ್ರಿಯೆಂಟ್ ಇದೆ. ಮತ್ತೆ ನೀವು ಇದ್ರ ಪರಿಮಳ ನೋಡ್ರಿ, ಯಾಲಕ್ಕಿ ಮತ್ತೆ ರೋಸ್ ಪೆಟಲ್ದು. ಹೌದು, ಎಲ್ಲ ಘಮ ಇದೆ ಅದರಲ್ಲಿ. ಇದನ್ನ ರುಬ್ಬಿದ್ರೆ ನಮ್ಗೆ ಇಷ್ಟು ರುಚಿ ಬರಲ್ಲ. ಸೊ ಹಂಗಾಗಿ ಎಸ್ ಇದಾಗಿದೆ. ಸೊ ಈಗ ಇದನ್ನ ಪೇಸ್ಟ್ನ ಈ ಸಕ್ಕರೆ ಇದೆಯಲ್ಲ, ಸೊ ಇದಕ್ಕೆ ಡೈರೆಕ್ಟ್ ಹಾಕೊಳ್ಳೋದು. ಓಕೆ ಓಕೆ. ಅದ್ರ ಜೊತೆನೆ ಆಗ್ಬೇಕು ಅದು. ಹಾ, ಯಾಕಂದ್ರೆ ಬಿಸಿ ಇರಬಾರ್ದು, ಪಾಕ ಬಿಸಿ ಇರಬಾರ್ದು ಇದು ಹಾಕಿದಾಗ. ಅದು ಕಬ್ಬೆ ಇರ್ತದೆ ಅಂತಾರಲ್ಲ ನಮ್ ಕಡೆ. ಹೌದು. ಸೊ ಇದನ್ನ ಹೇಳಿದ್ದೆ, ಇದು ನೀರ್ ವೇಸ್ಟ್ ಆಗ್ಬಾರ್ದು ಅಂತ. ಸೊ ಇದಕ್ಕೆ ಇನ್ನೊಂಚೂರು ನಾರ್ಮಲ್ ನೀರ್ ಮಿಕ್ಸ್ ಮಾಡ್ಕೋತೀನಿ. ಸೊ ಇದನ್ನು ಗಟ್ಟಿ ಮಾಡಿ ಇಟ್ಕೊಂಡ್ಬಿಡ್ಬೋದಲ್ಲ, ಅಲ್ಲಂದ್ರೆ ಆಮೇಲೆ ಇಲ್ಲ, ಇದು ಗಟ್ಟಿ ಮಾಡಿ ಇಟ್ಕೊಳಿಕ್ ಬರಲ್ಲ. ಬಟ್ ಡ್ರೈ ಪುಡಿ, ಇದು ನಾನು ಹೇಳಿದೆಲ್ಲ ಡ್ರೈ ಪುಡಿ ಮಾಡಿ ಇಟ್ಕೋಬಹುದು. ಓಕೆ ಓಕೆ. ಎಸ್. ಒಂದು ರಿಚ್ ಇದು, ರಿಚ್ ಇದು. ಎಲ್ಲ ಡ್ರೈ ಫ್ರೂಟ್ಸ್ ಇದೆ, ಎಲ್ಲ ಸೋಕ್ಡ್ ಇದೆ. ಅಬ್ಸಲ್ಯೂಟ್ಲಿ. ಅಂಡ್ ಕ್ವೈಟ್ ನ್ಯೂಟ್ರಿಷಿಯಸ್. ಇದು ನಾನು ಮಾಡ್ತಾ ಇರೋದೇ ಇದರದ್ದು ಥಂಡಾಯಿದು ಕಾನ್ಸಂಟ್ರೇಟ್ ಆಕ್ಚುಲಿ. ಇದನ್ನ ನೀವು ಡೈರೆಕ್ಟ್ ಆಗಿ ಥಂಡಾಯಿ ಮಾಡೋದಾದ್ರೆ ಬಿಸಿ ಹಾಲಿಗೆ ಇದು ಪೇಸ್ಟ್ ನ ಮಿಕ್ಸ್ ಮಾಡಿ, ಬಟ್ ಎಸ್ಸರ್ ಇರಬಾರ್ದು, ಹಾಲು ತುಂಬಾ ಬಿಸಿ ಇರಬಾರ್ದು, ಬೆಚ್ಚಗಿರ್ಬೇಕು ಹಾಲು, ಕುದಿಸ್ಬೇಕು. ಸೊ ಇದು ನೋಡ್ರಿ ಸಕ್ರಿ, ಬಟ್ ಇದನ್ನ ಈಗ ನಾವು ಕುದಿಸ್ತೀವಿ. ಈಗ ಗ್ಯಾಸ್ ಹಚ್ಚದ, ಈಗ ಗ್ಯಾಸ್ ಆನ್ ಮಾಡೋದು. ನಾರ್ತ್ ಇಂಡಿಯನ್ ಸ್ಟೈಲ್ ಥಂಡಾಯಿ. ಅಬ್ಸಲ್ಯೂಟ್ಲಿ ಅಬ್ಸಲ್ಯೂಟ್ಲಿ. ಇದು ನಮ್ UP ಕಡೆ ಯೂಸ್ ಮಾಡುವಂತದ್ದು. ಸೊ ನಾವೇನೇನು ಎಸ್ಪೆಷಲಿ ಬಾಲಿವುಡ್ ಮೂವೀಸ್ ಅಲ್ಲಿ whatever we see the videos, ಇದನ್ನೇ ಕುಡಿದು ಎಲ್ಲ ಫಿಲ್ಮ್ಸ್ ನಾಗೆಲ್ಲ, ಬಾಲಿವುಡ್ ಫಿಲ್ಮ್ಸ್ ನಾಗ ರಂಗ್ ಭರಸೆ ಅಂದ ತಕ್ಷಣ ಭಾಂಗ್ ಆ ತರ ಥಂಡಾಯಿ. ಹಾಡ್ ಬೀಳ್ಬೇಕು ಹಂಗಂದ್ರೆ. ಈಗ ರಂಗ್ ಬರ್ಸೆ ಅಂದ ತಕ್ಷಣ ಅಲ್ಲ, ರಂಗ್ ಬರ್ಸೆ ಅಂದ್ರೆ ಹಚ್ಚಲಾರ್ದೆ ಫೀಲಿಂಗ್ ಬರಲ್ಲ. ಸ್ವಲ್ಪ ರಂಗ್ ಬರ್ಸೆ ಭೀಗೆ ಚುನರ್ ವಾಲಿ, ರಂಗ್ ಬರ್ಸೆ ಓ ರಂಗ್ ಬರ್ಸೆ ಭೀಗೆ ಚುನರ್ ವಾಲಿ, ರಂಗ್ ಬರ್ಸೆ ಓ ರಂಗ್ बरसे भीगे चुनर वाली, रंग बरसे होली है. One of the most famous ಹಾಡು ಅಂತ. ಹೌದೌದು. ಬಾಲಿವುಡ್ ಅಲ್ಲಿ ನೀವು ಆಶಾ ಭೋಸ್ಲೆ, ಮೀನಾಕ್ಷಿ ಶೇಷಾದ್ರಿ, ಎಷ್ಟೊಂದು ಪ್ರತಿಷ್ಠಿತ ಬಾಲಿವುಡ್ ಸ್ಟಾರ್ ಜೊತೆಗೆ ನೀವು ವೇದಿಕೆ ಹಂಚ್ಕೊಂಡಿದ್ದೀರಿ. ಹೇಗೆ ಅನ್ಸುತ್ತೆ, ಅಂದ್ರೆ ಆ ಎಕ್ಸ್ಪೀರಿಯನ್ಸ್ ಒಂದ್ಸರಿ ಶೇರ್ ಮಾಡ್ಬೋದಾ ಅಂತ? ನನಗೆ ಹಿಂದಿ ಸಾರಿಗಮಪ ಸ್ಟೇಜ್ ಅಲ್ಲಿ ತುಂಬಾ ಬಾಲಿವುಡ್ ಸೆಲೆಬ್ರಿಟೀಸ್ ಮೀಟ್ ಮಾಡ್ಲಿಕ್ಕೆ ಸಿಕ್ತು. ಸಲ್ಮಾನ್ ಖಾನ್, ಅಲ್ಕಾ ಯಾಗ್ನಿಕ್ ಅವರು, ಅಂಡ್ ನನ್ನ ಮೆಂಟರ್ಸ್ ಗುಲಾಮ್ ಅಲಿ ಸರ್ ಮತ್ತೆ ಹರಿಹರನ್ ಸರ್ ಎಲ್ಲ ಇದ್ರು, ಲೆಸ್ಲಿ ಲೂಯಿಸ್ ಅವರು, ದೆನ್ ಹಿಮೇಶ್ ರೇಷಮ್ಯ, ನಾನು ಇಸ್ಮಾಯಿಲ್ ದರ್ಬಾರ್ ಅವ್ರ ಘರಾನಲ್ಲಿ ಕೆಲಸ ಮಾಡಿದೆ. ಸೊ ಹಂಗಾಗಿ ಐ ವಾಸ್ ವೆರಿ ಬ್ಲೆಸ್ಡ್ ವಿತ್ ಗುಡ್ ಗುರೂಸ್, ಒಳ್ಳೆ ಮೆಂಟರ್ಸ್ ಸಿಕ್ಕಿದ್ರು. ಅಂಡ್ ಫನಾ ಅನ್ನೋ ಮೂವಿಗೆ, ನಾವು ಹಿಂದಿ ಫನಾ ಮೂವಿಗೆ ನಾವೆಲ್ಲ ಸಾರಿಗಮ ಸಿಂಗರ್ಸ್ ಹಾಡಿದ್ವಿ, ಲೈಕ್ ದ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಎಲ್ಲ. ಸೊ ನನ್ನ ಜರ್ನಿ ಅಲ್ಲಿ ಶುರು ಆಯ್ತು. ದೆನ್ ಮಿಲೆ ಸಂಹಾವ್ ಅಂತ ಒಂದು ಹಿಂದಿ ಮೂವಿಗೆ ಹಾಡಿದೆ. ದೆನ್ ಶಾದಿ ಕೆ ಆಫ್ಟರ್ ಎಫೆಕ್ಟ್ಸ್ ಅನ್ನೋ ಮೂವಿಗೆ ಹಾಡಿದೆ. ದೆನ್ ಯೇ ದಿಲ್ ರಮ್ತಾ ಜೋಗಿ ಮೂವಿಗೆ ಹಾಡಿದೆ. ಅಂಡ್ ಬಟ್ ಶೇರಿಂಗ್ ಸ್ಟೇಜ್ ವಿತ್ ನಮ್ ಐಡಲ್ ಆಶಾ ಭೋಸ್ಲೆ ಜಿ ವಾಸ್ ಮೆಸ್ಮರೈಸಿಂಗ್. ಅದೊಂಥರ ಅವ್ರ ಕೂತ್ ಹಾಡಿದ್ದು, ದಟ್ ಐ ಕ್ಯಾನ್ ಸ್ಟಿಲ್ ಫೀಲ್ ಗೂಸ್ ಬಂಪ್ಸ್, ಬಿಕಾಸ್ ನಂಗೆ ಐ ಆಮ್ ಅ ವೆರಿ ಬಿಗ್ ಫ್ಯಾನ್ ಆಫ್ ಹರ್ಸ್. ನಮ್ದು ಬರ್ತ್ಡೇನು ಆಲ್ಮೋಸ್ಟ್ ಹಿಂದೆ ಮುಂದೆ 6th and 8th ಸೆಪ್ಟೆಂಬರ್ನಾಗ. ಸೊ ಹಂಗಾಗಿ ಆರ್ ಡಿ ಬಾಮ್ ಅಂಡ್ ಆಶಾ ಭೋಸ್ಲೆ ಆರ್ ವೆರಿ ಇಂಪಾರ್ಟೆಂಟ್ ಇನ್ ಮೈ ಲೈಫ್.
ಅಂಡ್ ಕನ್ನಡ ಒಳಗ ನಂಗೆ ಮಂಜುಳಾ ಗುರುರಾಜ್ ಅವರು ಮತ್ತೆ SP ಸರ್, ಐ ರಿಯಲಿ ಆಮ್ ಅ ಹ್ಯೂಜ್ ಫ್ಯಾನ್. ಸೊ ಎಸ್, ಇಟ್ ವಾಸ್ ಅ ಪ್ಲೆಜರ್. ಬಾಲಿವುಡ್ ಬರೀ ಮ್ಯೂಸಿಷಿಯನ್ ಸಿಂಗರ್ಸ್ ಅಲ್ಲ, ಕಲ್ಯಾಣ್ ಜಿ, ಆನಂದ್ ಜಿ, OP ನಾಯರ್ ಅವ್ರು ಬದುಕಿದಾಗ ಐ ಕುಡ್ ಪರ್ಫಾರ್ಮ್. ದೆನ್ ಬಟ್ ವೆರಿ ಯುನೀಕ್ ಕಾನ್ಸೆಪ್ಟ್ ವಿಚ್ ಬ್ಯಾಂಗ್ಳೂರಿಯನ್ಸ್ ಹ್ಯಾಡ್ ಡನ್ ವಾಸ್ ನಮ್ಮ ಝೀನತ್ ಅಮಾನ್, ಹೆಲೆನ್, ವೈದಾ ರೆಹಮಾನ್, ಶರ್ಮಿಳಾ ಟ್ಯಾಗೋರ್, ಹೇಮಾ ಮಾಲಿನಿ ಎಲ್ಲಾರನು ಕರೆಸಿ ಒಂದು ಶೋ ಮಾಡಿದ. ಒಂದೊಂದು ಶೋಲು ಐ ಗಾಟ್ ಅ ಚಾನ್ಸ್ ಟು ಸಿಂಗ್. ಅಂಡ್ ಎಸ್, ಅಂದ್ರೆ ಬಾಲಿವುಡ್ ಎಕ್ಸ್ಪೀರಿಯನ್ಸ್ ಅಂಡ್ ನಮ್ಮ ಸ್ಯಾಂಡಲ್ವುಡ್ ಎಕ್ಸ್ಪೀರಿಯನ್ಸ್ ಎರಡೂ ಇಟ್ಸ್ ವೆರಿ ಯುನೀಕ್ ಇನ್ ಮೈ ಲೈಫ್. ಅಂಡ್ ಅಭಿಷೇಕ್ ಬಚ್ಚನ್ ಅವ್ರನ್ನೆಲ್ಲ ನೋಡಿದಾಗ, ಪರ್ಸನಲಿ ನೋಡಿದಾಗ ಐ ವಾಸ್ ವೆರಿ ಥ್ರಿಲ್ಡ್, ವೆರಿ ಆನರ್ಡ್, ಬಹಳ ಖುಷಿ ಆಗಿತ್ತು. ಡೆಫಿನೆಟ್ಲಿ ನನ್ನ ಲೈಫ್ ಇದ್ ಮೋಸ್ಟ್ ಪ್ರೆಷಸ್ ಮೂಮೆಂಟ್. ಖಂಡಿತ ಅವರೆಲ್ಲ ಲೆಜೆಂಡರಿ ಜೊತೆಗೆ ನೀವು ಒಂದು ಎಕ್ಸ್ಪೀರಿಯನ್ಸ್ ಆಗಿದೆ. ಸಂಗೀತಗಾರ ಇರ್ಬೋದು, ಹಾಡುಗಾರರು ಇರ್ಬೋದು, ಮ್ಯೂಸಿಕ್ ಡೈರೆಕ್ಟರ್ ಇರ್ಬೋದು, ಎಷ್ಟೊಂದು ಒಳ್ಳೆ ಅದ್ಭುತ ಅವಕಾಶ ಸಿಕ್ಕಿದೆ. ಅಬ್ಸಲ್ಯೂಟ್ಲಿ. ಸೊ ಇದು ಈಗ ಒಂದು ಕುದಿ ಬರ್ಬೇಕು. ಸೊ ಇದು ಹೈ ಮಾಡ್ತೀನಿ, ಅಷ್ಟಲ್ಲಿ ಇಡ್ಲಿ ಚೆಕ್ ಮಾಡ್ಬಿಡೋಣ. ಎಸ್, ಆಗ್ತಾ ಇದೆ. ಸೊ ಐ ಥಿಂಕ್ ನಾವೀಗ ಒಂದು ಆಫ್ ಮಾಡೋಣ. ಈ ಗ್ಯಾಸ್ 1 ಮಿನಿಟ್ ಆಫ್ ಮಾಡ್ಬೇಡ, 1 ಮಿನಿಟ್ ಆದ್ಮೇಲೆ ಆಫ್ ಮಾಡ್ಬೇಡ. ಇದ್ರಲ್ಲಿ ಕುದಿ ಬರ್ತಾ ಇದೆ. ಸೊ ಇದಕ್ಕೆ ಕುದಿ ಬಂದಾಗ ಇದು ಕೇಸರು ನೀರು, ಇದು ಕಲರಿಗೋಸ್ಕರ. ಬಹಳ ಮಂದಿ ಫುಡ್ ಕಲರ್ಸ್ ಯೂಸ್ ಮಾಡಬಹುದು ಅಂತ ಹೇಳ್ತಾರೆ, ಬಟ್ ಅದು ಯಾವ್ದು ಫುಡ್ ಕಲರ್ ಒರಿಜಿನಲ್ ಯಾವ್ದು ಡೂಪ್ಲಿಕೇಟ್ ಗೊತ್ತಾಗಲ್ಲ. ಸೊ ಅದಕ್ಕೆ ನಾನು ಯೂಸ್ ಮಾಡ್ತಾ ಇಲ್ಲ. ಸೊ ಇದು ಒಂದು ಕುದಿ ಬಂದದ. ಸ್ಲೋ ಮಾಡೋಣ. ಇಲ್ಲ, ಇದು ಸ್ವಲ್ಪ ಫೈನಲ್ ಇದನ್ನ ಆಫೇ ಮಾಡ್ಬಿಡೋದು, ಮುಗಿದೇ ಹೋಯ್ತದು. ಸೊ ಇಟ್ಸ್ ಅ ವೆರಿ ಸಿಂಪಲ್ ರೆಸಿಪಿ. ಇಂಗ್ರೀಡಿಯೆಂಟ್ಸ್ ಇಷ್ಟಿದೆ, ಬಟ್ ನೀವು ಸೋಕ್ ಮಾಡಿದ ತಕ್ಷಣ ಅದು ಇದಾಗಿದೆ. ಇದನ್ನ ಆಫ್ ಮಾಡೋಣ. ಸೊ ಇದು ಹೆಂಗೆ ಅಂದ್ರೆ, ಇದು ಹಿಂಗ ಮುಟ್ಟದಾಗ ಎಳೆ ಬರಬಾರ್ದು, ಎಳಿ ಬರಬಾರ್ದು. ನೀವು ಯಾವ್ದೇ ಜ್ಯೂಸ್, ಈಗ ನೀವು ಯಾವ್ದೇ ಕಾನ್ಸಂಟ್ರೇಟೆಡ್ ಜ್ಯೂಸ್ ಮಾಡಿದ್ರು ನಿಮ್ಗೆ ಒಟ್ಟು ಎಳಿ ಬರಬಾರ್ದು. ಸೊ ಇದು ದಿಸ್ ಇಸ್ ರೆಡಿ. ಇದನ್ನ ಥಂಡ ಆಗ್ಬೇಕು. ಸೊ ಇದನ್ನ ನಾವು ತಂಪಾಗ್ಲಿಕ್ಕೆ ಸೈಡಲ್ಲಿ ಇಟ್ಬಿಡೋಣ. ಎಸ್, ಸೊ ಇದು ಇಡ್ಲಿ ಆಗಿದೆ. ವಾವ್, ಚಂದಾಗಿ ಲುಕ್ಸ್. ಅದೊಂಥರ ಇಡ್ಲಿದ್ದು ಅದು ಬೇರೆನೇ ಫೀಲ್. ನನಗೂ ತುಂಬಾ ಇಷ್ಟ. ನನ್ನ ಮಗಳು ಇದಕ್ಕೆ ಇಂಡಿಯಾ ಇಡ್ಲಿ ಅಂತಾಳೆ, ಯಾಕಂದ್ರೆ ಇದರಲ್ಲಿ ಪೀಸು ಮತ್ತೆ ಕ್ಯಾರೆಟ್ ಇರೋದ್ರಿಂದ ಇಂಡಿಯಾ ಇಡ್ಲಿ ಅಂತ ಹೇಳ್ತಾಳೆ. ಸೊ ನಮ್ಮಲ್ಲಿ ರಿಪಬ್ಲಿಕ್ ಡೇ ಸ್ಪೆಷಲ್ಗೂ ಬಹಳ ಗೊತ್ತಿದ್ದು. ಸೊ ಈಗ ಅದು ಇಡ್ಲಿ ಆಗಿದೆ. ಸೊ ನಾವೊಂದು ಸರ್ವಿಂಗ್ ಪ್ಲೇಟ್ ನಿಮ್ಗೆ ರೆಡಿ ಇಟ್ಟಿದ್ದೀನಿ. ಆಕ್ಚುಲಿ ಇದು ಹೋಲಿ ಇಡ್ಲಿ, ಬಣ್ಣ ಬಣ್ಣದ ಇಡ್ಲಿ ಆಯ್ತು ಇವಾಗ. ಸೊ ಅಬ್ಸಲ್ಯೂಟ್ಲಿ ಇದನ್ನ ಹಿಂಗೆ ತೆಗಿತೀನಿ ಡೈರೆಕ್ಟ್ ಆಗಿ. ಸಿ, ಎಸ್, ಕಲರ್ಫುಲ್ ಇಡ್ಲಿ. ನೀವೇ ಇಟ್ಕೊಳ್ಳಿ. ಕಲರ್ಫುಲ್ ಕಲರ್ಸ್ ಫೆಸ್ಟಿವಲ್ಗೆ. ಓಕೆ, ಚೆನ್ನಾಗಿ ಬಂದಿವೆ. ಎಸ್. ಸೊ ಇದನ್ನ ತುಪ್ಪ ಇಲ್ದೆ ತಿನ್ಲಿಕ್ಕೆ ಬರಲ್ಲ, ನಂಗೂ ಇಷ್ಟ ತುಪ್ಪನೇ. ಸೊ ಹಂಗಾಗಿ ಇದಕ್ಕೆ ಸ್ವಲ್ಪ ತುಪ್ಪ ಹಾಕಿದ್ರೇನೆ ಮನೇಲಿ ಮಾಡಿದ ತುಪ್ಪ ಇದು. ಸೊ ರುಚಿಯಾದ ನಮ್ಮ ಹೋಳಿ ಸ್ಪೆಷಲ್ ಟ್ರೈ ಕಲರ್ ಇಡ್ಲಿ is ready to eat. ಸರಿ, ನಾನೀಗ ವೀಕ್ಷಕರಿಗೆ ಹೇಳಿ ಬರ್ತೀನಿ. ಅಷ್ಟರಲ್ಲಿ ಸಿಂಚನ್, ನಿನ್ನ ಲೈಫ್ ಅಲ್ಲಿ ಇಲ್ಲಿವರೆಗೆ ಅಥವಾ ಈಗ ಸದ್ಯದಲ್ಲಿ ಒಂದು ನಿಮ್ಮ ಫೇವರೇಟ್ ಮನಸ್ಸಿಗೆ ಹತ್ತಿರವಾದಂತ ಹಾಡು ಹೇಳಬೇಕು, ನೆನ್ಪು ಮಾಡ್ಕೊಂತಾರೆ ವೀಕ್ಷಕರೇ. ನನ್ನ ಕೈಯಲ್ಲಿದೆ ಬಣ್ಣ ಬಣ್ಣದ ಇಡ್ಲಿ ಅಂತ ನಾನು ಹೆಸರಿಡ್ತಾ ಇದ್ದೀನಿ, ಯಾಕಂದ್ರೆ ಇದು ಸ್ಟಫ್ಡ್ ಇದೆ. ಸ್ಟಫ್ಡ್ ಇಡ್ಲಿ ಮಾಡುವ ವಿಧಾನವನ್ನು ನೋಡ್ಕೊಂಡು ಬರೋಣ. ಸ್ಟಫ್ಡ್ ಇಡ್ಲಿ ಮಾಡುವ ವಿಧಾನವನ್ನು ನೋಡೋಣ. ಮೊದಲಿಗೆ ಇಡ್ಲಿ ಸ್ಟಫ್ಗಾಗಿ ಒಂದು ಪಾತ್ರೆಯಲ್ಲಿ ಬೇಯಿಸಿದ ಆಲೂಗಡ್ಡೆ, ತುರಿದ ಕ್ಯಾರೆಟ್, ಬಿಸಿ ನೀರಿನಲ್ಲಿ ನೆನೆಸಿಟ್ಟುಕೊಂಡ ಬಟಾಣಿ, ಸಣ್ಣಗೆ ಹೆಚ್ಚಿದ ಹಸಿಮೆಣಸಿನಕಾಯಿ ಹಾಗೂ ಶುಂಠಿ, ಕೊತ್ತಂಬರಿ ಮತ್ತು ರಸಂ ಪುಡಿ, ಉಪ್ಪು ಹಾಕಿ ಲಿಂಬೆ ರಸ ಸೇರಿಸಿ ಚೆನ್ನಾಗಿ ಮ್ಯಾಶ್ ಮಾಡಿಕೊಂಡು ಕಲಿಸಿಕೊಳ್ಳಬೇಕು. ಅಷ್ಟರಲ್ಲಿ ಇಡ್ಲಿ ಪಾತ್ರೆಗೆ ನೀರು ಹಾಕಿ ಕಾಯಲು ಇಟ್ಟಿರಬೇಕು. ಇಡ್ಲಿ ತಟ್ಟೆಗಳಿಗೆ ಎಣ್ಣೆ ಸವರಿ ಮೊದಲು ಸ್ವಲ್ಪ ಹಿಟ್ಟು ಹಾಕಿ 1 ಚಮಚ ಆಲೂ ಮಿಶ್ರಣ ಹಾಕಿ ಅದರ ಮೇಲೆ ಇನ್ನೂ ಸ್ವಲ್ಪ ಇಡ್ಲಿ ಹಿಟ್ಟು ಸೇರಿಸಿ ಬೇಯಲು ಇಡಿ. 8-10 ನಿಮಿಷ ಚೆನ್ನಾಗಿ ಬೇಯಿಸಿಕೊಂಡರೆ ಚಟ್ನಿಯೊಂದಿಗೆ ಸವಿಯಲು ಬಿಸಿ ಬಿಸಿ ಸ್ಟಫ್ಡ್ ಇಡ್ಲಿ. ಆಹಾ, ಎಂಥ ರುಚಿ! ಸಿಂಚನ್, ಇದನ್ನು ತಿಂತೀನಿ ಬಿಸಿ ಬಿಸಿದು. ತಂಡಾಯಿ ಮಾಡ್ಕೊಡ್ತಾ ಫೇವ್ರೆಟ್ ಸಾಂಗ್ ಹಾಡ್ಬೇಕೀಗ. ನನ್ನ ಮೋಸ್ಟ್ ಫೇವ್ರೆಟ್ ಸಾಂಗ್ ಇತ್ತೀಚೆಗೆ ಅಂತಂದ್ರೆ ನಮ್ಮ ವೀರ್ ಸಮರ್ಥ್ ಅವ್ರು ಮಾಡಿದಂತ ಹಾಡು. ಅಂಡ್ ಪ್ರತಿ ಸಲ ನಂಗೆ ಅನ್ಸುತ್ತೆ ಈ ಹಾಡನ್ ಅಂದ್ರೆ ನನ್ ಹಾಡು ಅಂತ ಅನ್ಸುತ್ತೆ ಯಾವಾಗ್ಲೂ. ಅಂಡ್ ದಟ್ ಸಾಂಗ್ ಇಸ್ ಮೂಕನಾಗಬೇಕು
ಜಗದೊಳು ಜ್ವಾಕ್ಯಾಗಿರಬೇಕು, ಮೂಕನಾಗಬೇಕು, ಜಗದೊಳು ಜ್ವಾಕ್ಯಾಗಿರಬೇಕು. ಕಾಕ ಬುದ್ಧಿ ಕಡೆ ಘಾಯಿಸಲಾರದೆ, ಕಾಕ ಬುದ್ಧಿ ಕಡೆ ಘಾಯಿಸಲಾರದೆ, ಲೋಕದ ಗೊಡವೆ ನಿನಗ್ಯಾಕಬೇಕು, ಲೋಕದ ಗೊಡವೆ ನಿನಗ್ಯಾಕಬೇಕು, ಮೂಕನಾಗಬೇಕು, ಜಗದೊಳು ಜ್ವಾಕ್ಯಾಗಿರಬೇಕು. ಅದ್ಭುತವಾದ ಹಾಡು. ಆಕ್ಚುಲಿ ನನ್ಗೂ ತುಂಬಾ ಫೇವರೇಟ್ ಸಾಂಗ್ ಇದೆ. ಆಕ್ಚುಲಿ ತುಂಬಾ ಚೆನ್ನಾಗಿ ಹಾಡಿದ್ರು. ಥ್ಯಾಂಕ್ ಯು. ಸೊ ಈಗ ನಿಮ್ಗೆ ಥಂಡಾಯಿ ಸರ್ವ್ ಮಾಡ್ತೀನಿ. ಸೊ ನನ್ಗೆ ಅದು ಗ್ಲಾಸ್ ಕೊಡ್ರಿ. ಓಕೆ. ಸೊ ಇದು ವಿತ್ ಐಸ್ ಕ್ಯೂಬ್ ಇಟ್ಕೊಂಡಿದ್ದೀನಿ ನಾನು ಆಲ್ರೆಡಿ. ಯಾಕಂದ್ರೆ ಥಂಡಾಯಿ ಸ್ವಲ್ಪ ತಣ್ಣಗಿದ್ರೇನೆ ಚೆನ್ನಾಗಿರುತ್ತೆ. ಸೊ ಇದಕ್ಕೆ ಏನ್ ಮಾಡೋದೀಗ? ತೆಗೆದಿಟ್ಬಿಡ್ರಿ. ಎಸ್. ಸೊ ಈಗ ಇದು ಕಾನ್ಸಂಟ್ರೇಟ್. ಇದನ್ನ ನೀವು ಬಹಳ ಮಂದಿ ಕೇಳ್ತಾರೆ, ಇದು ಸಕ್ರಿ ಕ್ರಿಸ್ಟಲೈಸ್ ಆಗಲ್ವಾ ಅಂತ. ಅಂದ್ರೆ ಈಗ ಸೊ ಅಂತ ಟೈಮಲ್ಲಿ ನೀವು ಇದಕ್ಕೆ ನಿಂಬೆಹಣ್ಣು ಹಾಕಿ ಇಡಬಹುದು. ನಿಂಬೆಹಣ್ಣು ಹಾಕಿ ಇದ್ ಮಾಡೋದು, ಅಥವಾ ಯೂಸ್ ಮಾಡೋ ಮುಂಚೆ ರೂಮ್ ಟೆಂಪರೇಚರ್ ತಂದು ಯೂಸ್ ಮಾಡಬಹುದು. ನಾನು ನಿಂಬೆಹಣ್ಣು ಹಾಕ್ತಾ ಇಲ್ಲ, ಬಟ್ ನಿಮಗೆ ಸ್ಟೋರ್ ಮಾಡೋದ್ರೆ ನಿಂಬೆಹಣ್ಣು ಹಾಕಿ ನೀವು ಸ್ಟೋರ್ ಮಾಡಬಹುದು. ಈಗ ಇದನ್ನ ಹೆಂಗಂದ್ರ ಇದನ್ನ ಕಾನ್ಸಂಟ್ರೇಟ್ ಹಾಕ್ತಾ ಇದೀನಿ ನಾನು. ಗಟ್ಟಿ ಇರುತ್ತೆ, ಗಟ್ಟಿ. ಸೊ ಇದನ್ನ ನೀವು ನೀರ್ ಜೊತೆನೂ ಕುಡಿಬಹುದು, ಬಟ್ ಇದನ್ನ ಹಾಲ್ ಜೋಡಿ ಕುಡಿತಾರೆ. ಯೂಶಲಿ ಥಂಡಾಯಿ, ಹೋಲಿ ಥಂಡಾಯಿ ಅಂದ್ರೆ ಈಗ ಬಾದಾಮ್ ಹಾಲ್ ತರಾನೇ ಬರುತ್ತೆ, ಗಟ್ಟಿ ಹಾಲ್ ತರಾನೇ ಇರುತ್ತೆ ಎಲ್ಲ. ಏನ್ ಗೊತ್ತಾ, ಸಿಂಪಲ್ ಲಾಜಿಕ್. ಆಟ ಬಿಸಿ ಇರ್ತೀವಿ, ಇದು ಎನರ್ಜಿ ಶಕ್ತಿ ಬೇಕಲ್ಲ ಅದಕ್ಕೆ. ಯಾಕಂದ್ರೆ ತಿನ್ನೋ ಅಷ್ಟು ಕೈ ಬಣ್ಣ ಆಗಿರುತ್ತೆ. ಸೊ ಗಟ ಕುಡಿದು ಬಿಡ್ಬೋದು ಎನರ್ಜಿಗೆ. ಅಬ್ಸಲ್ಯೂಟ್ಲಿ. ಸೊ ಇದು ಐಸ್ ಕ್ಯೂಬ್ ಥಂಡಾಗಿ ನಾ ಏನ್ ಮಾಡ್ತಾ ಇದೀನಿ, ಹಾಲ್ ಹಾಕ್ತಾ ಇದೀನಿ. ಹೋಳಿ ಸ್ಪೆಷಲ್ ಥಂಡಾಯಿ ಸವಿಯಲು ಸಿದ್ಧ. ಓಹೋ, ಧನ್ಯವಾದಗಳು ಸಿಂಚನ್. ಬರ್ತೀನಿ ವಾಪಸ್ಸು. ಓಕೆ, ಕಾರ್ಯಕ್ರಮ ಮುಗಿಸೋಣ. ವೀಕ್ಷಕರೇ, ಹೋಲಿ ಥಂಡಾಯಿ, ಹೋಲಿ ವಿಶೇಷ ಥಂಡಾಯಿ ಮಾಡುವ ವಿಧಾನವನ್ನು ನೋಡ್ಕೊಂಡು ಬರೋಣ. ಹೋಲಿ ಹಬ್ಬದ ವಿಶೇಷ ಥಂಡಾಯಿ. ಥಂಡಾಯಿ ಮಾಡುವ ವಿಧಾನವನ್ನು ನೋಡೋಣ. ಒಂದು ಪಾತ್ರೆಯಲ್ಲಿ ಗೋಡಂಬಿ, ಬಾದಾಮಿ, ಪಿಸ್ತಾ, ಕರ್ಬೂಜ್ ಬೀಜ, ಗಸಗಸೆ, ಕರಿಮೆಣಸು, ಏಲಕ್ಕಿ, ಸೋಂಪು ಮತ್ತು ಒಣಗಿದ ಗುಲಾಬಿ ದಳಗಳನ್ನು 5 ರಿಂದ 6 ಗಂಟೆಗಳ ಕಾಲ ನೆನೆಸಿಟ್ಟುಕೊಂಡಿರಬೇಕು. ನೆನೆಸಿಟ್ಟುಕೊಂಡ ಈ ಮಿಶ್ರಣವನ್ನು ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ಈಗ ಒಲೆ ಮೇಲೆ ಒಂದು ಬಾಣಲೆಗೆ ಸ್ವಲ್ಪ ನೀರಿಗೆ ಸಕ್ಕರೆ ಸೇರಿಸಿ ರುಬ್ಬಿದ ಮಿಶ್ರಣವನ್ನೂ ಸೇರಿಸಿ ಚೆನ್ನಾಗಿ ಕುದಿಸಿಕೊಳ್ಳಿ. ಇದಕ್ಕೆ ಬಿಸಿ ನೀರಿನಲ್ಲಿ ನೆನೆಸಿದ ಕೇಸರಿ ದಳಗಳನ್ನು ಸೇರಿಸಿ ಕಲಿಸಿಕೊಳ್ಳಿ. ತಣ್ಣಗಾಗಲು ಬಿಡಿ. ಈಗ ಒಂದು ಗಾಜಿನ ಲೋಟಕ್ಕೆ ಐಸ್ ಕ್ಯೂಬ್ಸ್ ಹಾಕಿ ತಣ್ಣಗಾದ ಮಿಶ್ರಣವನ್ನು ಹಾಕಿಕೊಂಡು ಹಾಲು ಹಾಕಿ ಕಲಿಸಿದರೆ ಹೋಲಿ ವಿಶೇಷ ಶಕ್ತಿಭರಿತ ಥಂಡಾಯಿ ಕುಡಿಯಲು ಸಿದ್ಧ. ಹೋಲಿ ಹೈ. ಸೊ ಹೋಲಿ ಕೆ ದಿನ್ ಜಬ್ ಮಿಲ್ ಜಾತೆ ಹೈ, ರಂಗೋ ಮೇ ರಂಗ್ ಮಿಲ್ ಜಾತೆ ಹೈ. ಹ್ಯಾಪಿ ಹೋಲಿ. ಹೌದಾ? ಸೂಪರ್ ಆಗಿದೆ. ಹೌದಾ? ನಾನು ಟ್ರೈ ಮಾಡ್ತೀನಿ. Yes, happy Holi. Oh, good. Stuffed idli. Good. ವೀಕ್ಷಕರೇ, ಸೂಪರ್ ಆಗಿದೆ. ಏನು ಬೇಡ ಇದಕ್ಕೆ, ಸಿಂಪಲ್ ಆಗಿರೋ ಒಂದು ಚಟ್ನಿ. ಇಡ್ಲಿಯಲ್ಲಂತೂ ಎಲ್ಲ ಭರ್ಪೂರಾಗಿ ತುಂಬಿಬಿಟ್ಟಿದ್ದಾರೆ ಅದರಲ್ಲಿ, ಅಷ್ಟೊಂದು ಸ್ಟಫ್ಡ್ ಆಗಿದೆ. ತುಂಬಾನೇ ಟೇಸ್ಟಿ ಆಗಿದೆ. ಥಂಡಾಯಿನೂ ಒಂದ್ ಸ್ವಲ್ಪ ನೀವು ಟೇಸ್ಟ್ ಮಾಡ್ಬಿಡಿ. ಥಂಡಾಯಿ ನಾನು ಕುಡ್ದಿದ್ದೀನಿ. ಡೆಫಿನೆಟ್ಲಿ ಇಟ್ಸ್ ಮೈ ಫೇವ್ರೆಟ್ ಡ್ರಿಂಕ್. ನೀವು ಕುಡ್ದು ಹೇಳ್ರಿ ಹೆಂಗಿದೆ. ಫುಲ್ ಎನರ್ಜಿ ಬೇಕು ನಿಮ್ಗೆ. ಎನರ್ಜಿ ನೀವು ಆಲ್ವೇಸ್ ಫುಲ್ ಆಫ್ ಎನರ್ಜಿ. ಓವರ್ ಆಗಲ್ಲ ಅಂತ ನಂದು ಆಲ್ರೆಡಿ ಬೇಕು ನಿಮ್ಗೆ, ಬೇಕು. ಓಕೆ ವೀಕ್ಷಕರೇ, ಫುಲ್ ಎನರ್ಜಿ ಡ್ರಿಂಕ್ ಥಂಡಾಯಿ ಹೋಲಿಗೆ ನಾನು ಟ್ರೈ ಮಾಡಿ. ವಾವ್ ವೀಕ್ಷಕರೇ, ತುಂಬಾನೇ ಚೆನ್ನಾಗಿದೆ ಥಂಡಾಯಿ. ವಂಡರ್ಫುಲ್ ಸಿಂಚನ್. ಕಂಪಲ್ಸರಿ ನೀವು ಈಗ ಹೋಲಿಗಂತೂ ಮಾಡ್ಕೊಳ್ಳಿ ಥಂಡಾಯಿ, ಯಾಕೆಂದ್ರೆ ಎನರ್ಜಿ ಬೇಕು. ನಿಮ್ ಮಕ್ಕಳೇನಾದ್ರೂ ಆಟಕ್ಕೆ ಹೋಗಿದ್ರೆ, ಬಣ್ಣ ಆಡಕ್ ಹೋಗಿದ್ರೆ ಬರೋದ್ರಲ್ಲಿ ಮಾಡಿಟ್ಬಿಡಿ. ರಾತ್ರಿ ಹಿಂದಿನ ದಿವಸನೇ ಎಲ್ಲ ನೆನ್ಸ್ಬಿಟ್ಟು, ಎಲ್ಲ ಡ್ರೈ ಫ್ರೂಟ್ಸ್ ಇದೆ, ಎಲ್ಲ ವಿಟಮಿನ್, ಪ್ರೋಟೀನ್, ಹೈ ಎನರ್ಜೆಟಿಕ್ ಡ್ರಿಂಕ್ ಇದೆ ಆಕ್ಚುಲಿ. ಸೊ ಎಲ್ಲ ನೀವು ಮನೇಲಿ ರೆಡಿ ಮಾಡ್ಕೊಂಡ್ಬಿಟ್ಟು, ಮಕ್ಳಿರ್ಲಿ ದೊಡ್ಡವ್ರಿರ್ಲಿ ಎಲ್ರಿಗೂ ಬೇಕಾಗತ್ತೆ ಎನರ್ಜಿ ಡ್ರಿಂಕ್ ಅಂತಾದ್ರೂ ಮಾಡಿಟ್ಕೊಳ್ಳಿ. ವಂಡರ್ಫುಲ್ ರೆಸಿಪಿ ಇದೆ.
ಖಂಡಿತ ನೀವು ಟ್ರೈ ಮಾಡ್ತೀರಾ ಅಂತ ನಾನು ಅನ್ಕೊಂಡಿದ್ದೀನಿ. ಹಾಗಾದ್ರೆ ವೀಕ್ಷಕರಿಗೆಲ್ಲ ಹೋಲಿ ಹಬ್ಬದ ಒಂದು ಶುಭಾಶಯಗಳು ಹೇಳ್ಬಿಡೋಣ. ಕೊನೆಯದಾಗಿ ನಿಮ್ಗೆ ಸೀಮಾ ಹಾಡು ಬಂದಿದೆ ಅಲ್ವಾ, ಯಾವ ಹಾಡಿಗೆ ಬಂದಿದೆ ಅದು ಹಾಡು ಹೇಳ್ತಾ ಕಾರ್ಯಕ್ರಮ. ಸೊ ವೀಕ್ಷಕರೇ, ತಮ್ಗೆಲ್ಲ ಆಹಾ ಎಂಥ ರುಚಿ ಕಾರ್ಯಕ್ರಮ ನೋಡುವ ಎಲ್ಲ ವೀಕ್ಷಕರಿಗೆ ಹೋಳಿ ಹಬ್ಬದ ಶುಭಾಶಯಗಳು. ಸೊ ನಂಗೆ ಸೈಮಾ ಬಂದಿದ್ ಹಾಡು ಐ ಥಿಂಕ್ ಆಪ್ಟ್ ಆಗಿದೆ, ಸ್ವಲ್ಪ ಸ್ಟೆಪ್ ಹಾಕ್ಲಿಕ್ಕೂ ಚೆನ್ನಾಗಿದೆ. ಗುಲ್ಬರ್ಗ ಶಿವಮೊಗ್ಗ ಆಹಾ ಎನಿಸುವ ಗಿಫ್ಟು, ಅಯ್ಯಯ್ಯೋ ಹಿಂಗೆಲ್ಲ ಹೋಲಿಕೆಯ ಮಾರಾಯ, ಹೆಂಡ್ತಿರು ಮ್ಯಾಗ್ನೆಟ್ ರೀತಿ ಗಂಡಂದ್ರ ಅವತಾರ ಪಜೀತಿ, ಕಾಮ ಅನ್ನೋದು ಒಂದು ಕೋತಿ, ಕರೆಂಟು ಹೋದ ಟೈಮಲ್ಲಿ ಹುಡುಗ ಇದ್ದ ಮಕ್ಳಳಿ, ಮನಸ್ಸಲ್ಲೊಂಚೂರಾಸೆ ಹುಟ್ಟು ಏನ್ ಮಾಡ್ಲಿ, ಥಂಡಾಯಿ ಕುಡಿರಿ ಆಹಾ ಎಂಥ ರುಚಿ ನೋಡ್ರಿ, ಥಂಡಾಯಿ ಕುಡಿರಿ ಆಹಾ ಎಂಥ ರುಚಿ ನೋಡ್ರಿ.